ಎಷ್ಟು ಚೆನ್ನಾಗಿ ರೊಟ್ಟಿ ಊದ್ತಾ ಇದೆ ಅಂದರೆ, ಅಯ್ಯೋ ವಿಡಿಯೋ ಕಾನ್ಶಿಯಸ್. ಹೆಲ್ದಿಯಾಗಿರುವಂತಹ ಒಂದು ಸ್ನ್ಯಾಕ್ಸು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಯಾವಾಗಲೂ ರೆಡಿ ಆಗಿಬಿಟ್ಟೆ ವೀಡಿಯೋನ ಮಾಡ್ತೀರಾ, ಮನೇಲೆಲ್ಲ ಮೇಕಪ್ ಮಾಡ್ಕೊಂಡಿರ್ತೀರಾ ಅಂತ ಕೇಳ್ತಿರ್ತೀರಾ. ಸಾಮಾನ್ಯವಾಗಿ ಮನೇಲೂ ಕೂಡ ನಾನು ನೀಟಾಗೇ ಇರ್ತೀನಿ, ಬಟ್ ರೆಡಿಯಾಗಿ ವೀಡಿಯೋ ಮಾಡಿದ್ರೆ ನಂಗೆ ಒಂಥರ ಖುಷಿ, ಹಾಗಾಗಿ ಅಷ್ಟೇ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಚೆನ್ನೈಯಿಂದ ಒಂದು ಸ್ಟವ್ನ ತರಿಸಿದ್ರು. ಶ್ರೀ ಸುಭಿಕ್ಷಮ್ ಇಂಡಸ್ಟ್ರೀಸ್ ಅಂತ ಚೆನ್ನೈಯಿಂದ ತರಿಸ್ಕೊಂಡಿದ್ರು. 1 kg-ಇಂದನೂ 300 kg ತನಕನೂ ಅಡುಗೆ ಮಾಡ್ಬೋದು ಇವ್ರ ಹತ್ರ ಇರೋಂತಹ ಸ್ಟವ್ಗಳಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನಿಮ್ಗೆಲ್ರಿಗೂ ಆಲ್ರೆಡಿ ವ್ಲಾಗಲ್ಲಿ ಹೇಳಿದ್ದೀನಿ, ನಮ್ಮನೇಲಿ 2 ಕಿಚನ್ ಇದೆ ಅಂತ ಹೇಳಿ. ಅಂದರೆ ಮೇಲ್ಗಡೆ ಕಿಚನಲ್ಲಿ ಅವರಿಗೆ ಬೇಕಾದಾಗ ಅವ್ರೇನಾದರೂ ಮಾಡಲಿಕ್ಕೆ ಅಂತ ಹೇಳಿ, ಅದು ಅವರು ಅಲ್ಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಆ ಸ್ಟವ್ನ ನಾನಿಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ರೊಟ್ಟಿ ಮತ್ತು ನಮ್ಮ ಕಡೆ ಎಲ್ಲ ಬದನೆಕಾಯಿನ ಸುಟ್ಟು ಪಲ್ಯ ಮಾಡ್ತೀವಿ. ಮೊದಲೆಲ್ಲ ಅಮ್ಮನ ಮನೇಲಿ, ಅಜ್ಜಿ ಮನೆಗಳಲ್ಲಿ ಎಲ್ಲ ಹೋದಾಗ ಒಲೆನ ಯೂಸ್ ಮಾಡಿಕೊಂಡು ರೊಟ್ಟಿನ ಮಾಡೋರು. ಆ್ಯಂಡ್ ಬದನೆಕಾಯಿ ಗೊಜ್ಜು ಕೂಡ ಕೆಂಡದಲ್ಲಿ ಸುಟ್ಟು ಮಾಡೋರು. ಇವತ್ತು ಯಾವ ಥರ ಮಾಡ್ಬೋದು ಆ್ಯಂಡ್ ಸ್ಟವ್ನ ಎಲ್ಲಿಂದ ತರಿಸಿದೆ ಅಂತ ಹೇಳಿ ಒಂದು ಡೀಟೇಲ್ ವೀಡಿಯೋನ ನಾನು ಇವತ್ತು ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ತಿಂಡಿ ಮಾಡುವಾಗಲೇ ಅದೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವಾಗ ರೊಟ್ಟಿ ಮಾಡಲಿಕ್ಕೆ ಯಾವ ಸ್ಟವ್ನ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ಅದರಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಆವಾಗಲೇ ಹೇಳ್ದೆ ಅಲ್ಲ ನಿಮಗೆ, ಒಂದು ಸೌದೆ ಹಾಕುವಂತಹ ಸ್ಟವ್ನ ತರಿಸಿದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ನಾವಿಲ್ಲಿ ನಮ್ಮ ಕಿಚನಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಚಿಕ್ಕ ಸ್ಟವ್ನ ತರಿಸ್ಕೊಂಡಿದ್ದೀವಿ. ಬಟ್ ನಾನು ಚಿಕ್ಕ ಸೌದೆನ ಹಾಕ್ಬಿಟ್ಟು ತುಂಬ ಅಡುಗೆನ ಮಾಡಿದೆ ಅಂತ ಫೀಲ್ ಆಯಿತು ನನಗೆ. ಮತ್ತು ಯಾವುದೇ ರೀತಿ ಹೊಗೆನೂ ಬರಲಿಲ್ಲ, ಕಣ್ಣು ಕೂಡ ನನಗೆ ಇರಿಟೇಷನ್ ಅಂತ ಅನ್ನಿಸ್ಲಿಲ್ಲ. ನಾವು 7 ಸಿಲಿಂಡರ್ನ ಯೂಸ್ ಮಾಡಿ ಅಡುಗೆನ ಮಾಡ್ತೀವಲ್ವ, ಅದ್ರ ಬದಲು ಈ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ನಾವು ಒಂದೇ ಸಿಲಿಂಡ್ರಿಗೆ ಈಕ್ವಲ್ ಆಗುತ್ತೆ ಅಷ್ಟೇ ಸೌದೆ ಹಾಕೋದು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ಎಷ್ಟು ಕಮ್ಮಿ ಚಿಕ್ಕ ಚಕ್ಕೆ ಸೌದೆನ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಿ. ಜಸ್ಟ್ ಏನಿಲ್ಲ, ಇದಕ್ಕೆ ಈ ಥರ ಚಕ್ಕೆಗಳು ನಾನು ನಮ್ಮ ಅಪ್ಪನ ಹತ್ರ ಹೇಳಿ ತರಿಸ್ಕೊಂಡಿದ್ದೆ. ಈ ಥರ ಚಕ್ಕೆಗಳೇನಿರುತ್ತೆ ಸೌದೆಗಳು, ಇದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಚಿಕ್ಕದಾಗಿರೋದ್ರಿಂದ ತುಂಬಾ ಈಸಿಯಾಗಿ ಅಡುಗೆಗಳನ್ನ ಮಾಡ್ಬೋದು ಇದರಲ್ಲಿ ಅಂತ ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ. ಬಟ್ ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವರು ಈ ಥರದ್ದು 2 ಕೊಟ್ಟಿದ್ದಾರೆ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ. ಇವಾಗ ಹೊಲೆ ಉರಿತಿರುತ್ತಲ್ವ, ಹಿಂದೆ ಎಲ್ಲ ಕೊಳವೆಗಳಲ್ಲಿ ಉಫ್ ಅಂತ ಊದ್ತಿದ್ವಲ್ವ, ಆವಾಗ ಹೊಗೆ ಕಮ್ಮಿ ಆಗ್ತಿತ್ತು ಅಂತ ಹೇಳಿ ಆ ಬೇಸಿಸ್ ಮೇಲೆ ನಮಗಿದು ರೆಗ್ಯುಲೇಟರ್ ಥರ ಯೂಸ್ ಮಾಡೋದು ಅಂತ ಅನಿಸುತ್ತೆ. ಇದನ್ನು ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ನಾವು ಇದೇನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಸೇಮ್ ನಾವು ಇದನ್ನು ಹಾಕ್ಕೊಳ್ಳಿಕ್ಕೂ ಕೂಡ ಅವ್ರು ಕೊಟ್ಟಿದ್ದಾರೆ. ತುಂಬಾ ವೆಯ್ಟ್ ಇದೆ ಆ್ಯಕ್ಚುಲಿ ಇದು. ಹೀಗೆ ಹಾಕ್ಕೊಳ್ಳೋದು. ಒಲೆ ಹಚ್ಚೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಾವು ಪೂಜೆ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇದಕ್ಕೊಂದು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಒಲೆ ಹಚ್ಚೋಣ. ಆರಾಮಾಗಿ ನೀಟಾಗಿ ಒಲೆಗೆಲ್ಲ ಪೂಜೆ ಮಾಡ್ಕೊಂಡಾಯಿತು. ಸೊ ಇವಾಗ ಹಚ್ಚೋಣ. ಈ ಥರ ಫುಲ್ ಕೊಳವೆ ಥರ ಕೊಟ್ಟಿದ್ದಾರೆ ನೋಡಿ, ಇದ್ರೊಳಗಡೆ ಹಾಕ್ಕೊಬೇಕು ಸೈಡಿಗೆ. ನಾನು ಹಚ್ಚಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು 4 ಕರ್ಪೂರ ಹಾಕ್ಕೊಂಡಿದ್ದೀನಿ. ಕರ್ಪೂರ ಹಾಕ್ಕೊಂಡು ಹಚ್ತಾ ಇದ್ದೀನಿ. ಸೌದೆ ಎಲ್ಲ ತುಂಬ ಚೆನ್ನಾಗಿ ಏನು ಒಣಗಿರೋದ್ರಿಂದ ಬೇಗ ಹತ್ತುತ್ತೆ ಅನಿಸುತ್ತೆ. ಸೊ ಇವಾಗ ನೋಡಿ ಈ ಥರ ಹೊಗೆ ಬರ್ತಾ ಇದೆ, ಉರಿ ಎಲ್ಲ ಬರ್ತಾ ಇದೆ ಅಲ್ವಾ. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು. ಯಾವ ಥರ ಕಂಟ್ರೋಲ್ ಮಾಡೋದು ಅಂದರೆ, ಇದು ಒಂದು ಕೊಟ್ಟಿರ್ತಾರೆ ಈ ಥರದ್ದು ಕಂಟ್ರೋಲ್ ಮಾಡಲಿಕ್ಕೆ, ಪವರ್ ಕಂಟ್ರೋಲು. ಇದನ್ನು ಸ್ವಿಚ್ಚಿಗೆ ಹಾಕ್ಕೊಂಡು ಇಲ್ಲಿ ಒಂದು ಪಿನ್ ಇರುತ್ತೆ, ಈ ಪಿನ್ ಒಳಗಡೆ ನಾವು ಅದನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಇದನ್ನ ಇಲ್ಲಿ ನಾವು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಇಲ್ಲಿ ಆನ್ ಮತ್ತು ಆಫ್ ಅನ್ನೋ ಥರ ಇರುತ್ತೆ, ಮಿನಿಮಮ್ಮು ಮ್ಯಾಕ್ಸಿಮಮ್ ಅಂತ. ಅಯ್ಯೋ ಸಾರಿ, ಸ್ವಿಚ್ ಆನ್ ಮಾಡಿಲ್ಲ. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸು. ಇವಾಗ ನೋಡಿ ಅಲ್ಲಿ ಹೆಂಗೆ ಸೌಂಡ್ ಬರ್ತಾ ಇದೆ. ಇವಾಗ ಆಫ್ ಮಾಡ್ತೀನಿ ನೋಡಿ. ಇವಾಗ ಫುಲ್ ಕಂಪ್ಲೀಟಾಗಿ ಆಫ್ ಮಾಡಿದೆ. ಸೊ ಆಫ್ ಮಾಡಿದಾಗ ಯಾವ ಥರ ಬರ್ತಾ ಇದೆ, ಆನ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ ಸೌಂಡ್ ನೀವು ಆ್ಯಕ್ಚುಲಿ ಫೀಲ್ ಮಾಡ್ಬೋದು. ನಮ್ಮ ಕಂಟ್ರೋಲಿಂಗಲ್ಲೇ ತುಂಬಾ ಚೆನ್ನಾಗಿರುತ್ತೆ ಇದು. ಮಿನಿಮಮ್ಮು ಮ್ಯಾಕ್ಸಿಮಮ್ ಮಾಡ್ಕೊಬೋದು ನಾವು. ಅಂದರೆ ಒಲೆ ಉರಿ ಗ್ಯಾಸಲ್ಲಿ ಕಮ್ಮಿ ಮಾಡ್ಕೋತೀವಲ್ಲ ನಾವು, ಆ ಥರ ಕಮ್ಮಿ ಮಾಡೋದು ಇದನ್ನು. ಮ್ಯಾಕ್ಸಿಮಮ್ಮು ಮಿನಿಮಮ್ ಥರ ಇರುತ್ತೆ. ಎಷ್ಟು ಚೆನ್ನಾಗಿ ಒಲೆ ಉರಿತಾ ಇದೆ ನೋಡಿ. ನಾನು ಇದನ್ನು ಏನಕ್ಕೆ ಇಟ್ಕೊಳ್ತಿದ್ದೀನಿ ಅಂತ ಅಂದರೆ, ಸೊ ಇವತ್ತಿನ ತಿಂಡಿಗೆ ನಮ್ಮ ಮನೇಲಿ ರೊಟ್ಟಿ ಮತ್ತು
ಸುಟ್ಟು ಬದನೆಕಾಯಿ ಗೊಜ್ಜನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇವಾಗೆಲ್ಲ ಯಾರ ಮನೇಲೂ ಒಲೆ ಇರಲ್ಲ, ಹಾಗಾಗಿ ಏನು ಮಾಡ್ತೀವಿ, ಗ್ಯಾಸಲ್ಲೇ ಮಾಡ್ಕೊಳ್ತಾ ಇದ್ವಿ. ಇದು ನೋಡಿ ಅಷ್ಟೊಂದೇನು ಬಿಸಿನೂ ಇರಲ್ಲ, ಹೀಗೆಲ್ಲ ಎಳ್ಕೊಬೋದು, ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಇದು ನೋಡಿರ್ತೀರ ಅಲ್ವಾ, ಇದನ್ನು ಇಡೋಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಎಣ್ಣೆನ ಸವರ್ಬಿಟ್ಟು ಇಟ್ಕೊಂಡ್ರೆ ಇದ್ರ ಮೇಲಿರುವಂತಹ ಸಿಪ್ಪೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹೀಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದ್ರ ಮೇಲೆ ಸುಡೋಕ್ಕಿಡಬೇಕು. ಹೀಗೆ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಎರಡನ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ವಿಡಿಯೋ ಮಾಡ್ಕೊಂಡು ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಒಲೆ ಉರಿ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ, ಹಾಗಾಗಿ ಜಾಸ್ತಿ ಬರ್ತಾ ಇದೆ. ಈ ಥರ ಬದನೆಕಾಯಿನ ಹಾಕ್ಕೊಂಡು ಸುಟ್ಕೊಬೇಕು ನೀಟಾಗಿ. ಇವಾಗ ನೋಡಿ ಇದನ್ನು ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಬೋದು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಈ ಫೀಚರ್ ತುಂಬ ಇಷ್ಟ ಆಯಿತು. ಇವಾಗ ಸೌಂಡ್ ಬರ್ತಾ ಇಲ್ಲ, ಜಸ್ಟ್ ನಾನು ಇದನ್ನು ಹಿಂಗೆ ಮೇಲೆ ಕೆಳಗಡೆ ಮಾಡ್ತಾ ಇದ್ದೀನಿ. ಅಂದರೆ ನಾವೀಗ ಕೊಳವೆಲಿ ಊದ್ತೀವಲ್ಲ, ಆ ಥರ ಊದಿದಂಗೆ ಇದು ಉರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಿಂಗೆ ಕಮ್ಮಿ ಮಾಡಿಕೊಂಡ್ರೆ ಉರಿ ಕಮ್ಮಿ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಂಟ್ರೋಲಿಂಗ್ನ ಕೊಟ್ಟಿದ್ದಾರೆ ಇವರು. ಇದೊಂದು ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಅದ್ರ ಪಾಡಿಗೆ ಅದು ಬೈತಾ ಇರಲಿ, ಅಷ್ಟೊತ್ತಿಗೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಇನ್ನು ಸ್ವಲ್ಪ ಬೇಯಬೇಕು ಆ್ಯಕ್ಚುಲಿ ಮೆತ್ತಗೆ. ಸೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣ ಫಸ್ಟ್. ಇವಾಗ ಏನಿಲ್ಲ, ಆಲ್ರೆಡಿ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಹಸಿರು ಮೆಣಸಿಕಾಯಿನ ಯೂಸ್ ಮಾಡ್ತೀನಿ. ಇವಾಗ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇದು ಚಿಕ್ಕದು, ನಮ್ಮ ಕಡೆ ಎಲ್ಲ ತುರುಕು ಮೆಣಸಿಕಾಯಿ ಅಂತ ಹೇಳಿ ಕರಿತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಇದನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡಿಕೊಂಡ್ರೆ ನೋಡಿ ಮೆತ್ತಗಾಗಿದೆ, ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿಬಿಟ್ಟು. ಅದಿಟ್ಕೊಂಡು ಆಯಿತು. ಒಂದು 2 ಸೆಕೆಂಡ್ ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಳ್ತೀನಿ. ಸೊ ಅಷ್ಟೊತ್ತಿಗೆ ನಾವಿವಾಗ ರೊಟ್ಟಿನ ಮಾಡ್ಕೊಳ್ಳೋಣ. ನಮ್ಮ ಮನೇಲೆಲ್ಲ ರೊಟ್ಟಿ ಬೇಯಿಸ್ತೀವಲ್ವ, ಹಾಗೆ ಯಾವ ಥರ ರೊಟ್ಟಿ ಮಾಡೋದು ಅಂತ ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಪದೇ ಪದೇ ಅದನ್ನೇ ತೋರಿಸ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಎಣ್ಣೆ ಸವರ್ದೆ ಅಂತ ಹೇಳಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ ನನಗೂ ಈ ಟಿಪ್ಸ್ ಗೊತ್ತಿರಲಿಲ್ಲ, ಆಂಟಿ ನನಗೆ ಶೇರ್ ಮಾಡಿದರು. ಸ್ವಲ್ಪ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಕೆಲವ್ರು ಬೇಕು ಅಂದರೆ ಸ್ಮ್ಯಾಶರಲ್ಲೂ ಯೂಸ್ ಮಾಡ್ಕೊಬೋದು. ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಾ ಇದೆ ಇದು ಅವ್ರ ಫ್ಯಾಕ್ಟ್ರಿಯ ಕ್ಲಿಪ್ಪಿಂಗ್ಸು, ಜಸ್ಟ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನೀವು ಅವರಿಗೆ ಪೇ ಮಾಡಿನೇ ಬುಕ್ ಮಾಡ್ಕೊಬೇಕು. ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಕೊಡೋದಿಲ್ಲ. ಮತ್ತು 2-3 ಡೇಸಿಗೆಲ್ಲ ನಿಮಗೆ ನಿಮ್ಮ ಮನೆಗೇ ಪ್ರಾಡಕ್ಟ್ ಬಂದುಬಿಡುತ್ತೆ. ತುಂಬಾ ಫಾಸ್ಟ್ ಡೆಲಿವರಿ ಕೂಡ ಇದೆ. ಮತ್ತು ಈ ಸ್ಟವ್ ಮನೆಗೂ ಯೂಸ್ ಆಗುತ್ತೆ. ಹೋಟೆಲ್ಲು, ಹಾಸ್ಟೆಲ್ಸು, ಕಮರ್ಷಿಯಲ್ಸು, ಮ್ಯಾರೇಜ್ ಹಾಲ್ಸು, ಕ್ಯಾಟ್ರಿಂಗ್ ಮಾಡೋ ಅಂಥವ್ರು, ಕಾಲೇಜ್ ಕ್ಯಾಂಟೀನು, ಪ್ರತಿಯೊಂದು ಕಡೆನೂ ಇದು ಯೂಸ್ ಆಗುತ್ತೆ ಸ್ಟವ್ವು. ಸೊ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಯಾವುದೇ ರೀತಿ ಫೇಕ್ ಇರೋದಿಲ್ಲ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾನಿಲ್ಲಿ ಕ್ಲಿಪ್ಪಿಂಗ್ಸ್ನ. ಒಲೆ ಊಟ ಬೇಕು, ಒಲೆ ಅಡುಗೆ ಮಾಡಬೇಕು, ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ಒಲೆಯಿಂದ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ರೊಟ್ಟಿ ಊದ್ತಾ ಇದೆ ಅಂದರೆ, ಕೆಂಡದ ಒಲೆಯಲ್ಲಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ವಲ್ಲ ನಾವು, ಆ ಥರ ಫುಲ್ಲು ಸಖತ್ತಾಗಿ ಬಂದಿದೆ ಮಾತ್ರ ಇವತ್ತಿನ ರೊಟ್ಟಿ. ನಮ್ಮ ಹಸಿ ಗೊಜ್ಜಿನ ಕಾಂಬಿನೇಷನ್ ಅಂತೂ ಮಸ್ತಾಗಿರುತ್ತೆ. ಇದು ಅದೇ ಮೊಸರನ್ನ ಹಾಕ್ಕೊಂಡೆ ಮಾಡೋದು ಹಸಿ ಗೊಜ್ಜು. ಇದಕ್ಕೆ ನಮಗೆಲ್ಲ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿನ್ನೋಕೆ ಇಷ್ಟ ಅಂತ ಹೇಳಿ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಮೊಸರೇನು ಬೇಡ ಹಾಕ್ಕೊಳ್ಳೋದು. ಸೊ ಇವತ್ತು ಈ ಒಂದು ಸೌದೆನ ಯೂಸ್ ಮಾಡಿಕೊಂಡು ಒಲೆಯಲ್ಲಿ ನಾನು ತುಂಬಾ ಚೆನ್ನಾಗಿ ರೊಟ್ಟಿನ ಮಾಡಿದ್ದೀನಿ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಅಂದರೆ ಈ ಥರ ಸುಟ್ಟು ಬದನೆಕಾಯಿ ಗೊಜ್ಜೆಲ್ಲ. ಫಸ್ಟ್ ನಾನು ಡೈರೆಕ್ಟ್ ಗ್ಯಾಸಿಂದನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ, ಸ್ಪೈಸಿಯಾಗಿ. ಈ ಥರನೂ ಟ್ರೈ ಮಾಡಿ. ಮೊಸರು ಇಷ್ಟ ಆಗೋರಿಗೆ ಮೇ ಬಿ ಈ ಸ್ಟೈಲ್ ಇಷ್ಟ ಆಗ್ಬೋದು, ಮೊಸರು ಇಷ್ಟ ಆಗಿಲ್ದಿರೋರಿಗೆ ಹಾಗೇ ತಿನ್ಬೋದು. ಡ್ಯಾನ್ಸ್ ಕ್ಲಾಸ್ ಇದೆ ಕಲ್ಸು. ಅಯ್ಯೋ ವಿಡಿಯೋ ಕಾನ್ಶಿಯಸ್, ಬಟ್ಟೆ ಹೇಳ್ಕೊತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸ್ ಕಚ್ಬೇಡ ಸರಿ. ಡ್ಯಾನ್ಸ್ ಕ್ಲಾಸ್ ಯಾರು ಹೇಳಿದ್ ನಿಂಗೆ? ಕರೆಕ್ಟಾಗಿ ಹೇಳು. ಇವತ್ತಿತ್ತಲ್ಲ ಫ್ರೈಡೇ ಅಲ್ಲ.
ಎಲ್ಲ ಗೊತ್ತು ಇವಳಿಗೆ ಸುಂದ್ರಿಗೆ. ನಾಳೆ ಇದೆ ನಾಡಿದ್ದಿದೆ. ಲಿಪಿ ಸ್ಕೂಲಿಂದ ಬಂದ ತಕ್ಷಣ ಯಾವಾಗಲೂ ಕೇಳ್ತಿರ್ತೀರಾ ಕೆಲವ್ರು ಏನು ಕೊಡ್ತೀರಾ ಅಂತ ಹೇಳಿ. ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ, ಅದ್ರ ಜೊತೆಗೆ 1 ಬೌಲ್ ದಾಳಿಂಬೆನ ಹಾಕೊಳ್ತಾ ಇದ್ದೀನಿ, ತುರ್ಕೊಳ್ತೀನಿ. ಅದ್ರ ಜೊತೆಗೆ 1 ಚುಟ್ಕಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನೀಗ ಉಲ್ಟಾ ಸ್ಪೂನ್ ಹಾಕೊಳ್ತಾ ಇದ್ದೀನಿ, ಮತ್ತೆ ಅಲ್ಲಿ ಸ್ಪೂನ್ ಇದು ಹೊಸದಾಗಿ ಇವತ್ತು ತಂದುಬಿಟ್ಟಿದ್ದೆ ಅಂತ ಹೇಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕೊಬೋದು ಮಕ್ಕಳಿಗೆ, ಇಲ್ಲ ಅಂತ ಅಂದರೆ ಸ್ವಲ್ಪ ಪೆಪ್ಪರ್ನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಉಪ್ಪು ಮತ್ತು ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಕು ಅಂದರೆ ನಿಂಬೆ ಹಣ್ಣಿನ ರಸ ಕೂಡ ಇಂಟ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಸ್ವಲ್ಪ ನಿಂಬೆ ಹಣ್ಣಿನ ರಸ. ಅಮ್ಮ ನನಗೆ ಟೈಮ್ ಆಯ್ತು ಡ್ಯಾನ್ಸ್ ಕ್ಲಾಸ್ಗೆ. ಲಿಪಿ ಡ್ಯಾನ್ಸ್ ಕ್ಲಾಸಿಗೆ ಫುಲ್ ಟೈಮ್ ಆಗಿಬಿಟ್ಟಿದೆ. ಅಷ್ಟರೊಳಗಡೆ ಇವಾಗ ಲಿಪಿಗೆ ಒಂದು ಸ್ವಲ್ಪ ಏನಾದ್ರು ತಿನ್ನಿಸಿ ಅವಳನ್ನು ಕಳಿಸ್ಬೇಕು. ಇಷ್ಟೇ. ಬೇಕು ಅಂದರೆ ಪೆಪ್ಪರ್ ಸಚಿನ್ ಮಾಮನ ಬೇಕು ಅಂತ ಅಂದರೆ ಪೆಪ್ಪರ್ ಪೌಡರ್ನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಲಿಪಿಗೆ ಒಂದು ಸಪ್ರೇಟಾಗಿ ಬೌಲಿಗೆ ಕೊಟ್ಬಿಟ್ಟು ನಾನು ಇವಾಗ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತೀನಿ. ತಗೋ ಮಗಳೇ ನಿನಗೆ. ನಾನು ಬೇಗ ಬೇಗ ತಿನ್ಕೊ ಬರುತ್ತಿಲ್ಲ, ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗುತ್ತೆ. ಜ್ಯೂಸ್ ಕೊಡ್ತೀನಿ ರುಚಿನಿ. ಬೇಡ, ಜ್ಯೂಸ್ ರೆಡಿ ಇದೆ. ಅದ್ರ ಜೊತೆಗೆ 1 ಲೋಟ ಫ್ರೂಟ್ ಜ್ಯೂಸ್, ಫ್ರೆಶ್ ಫ್ರೂಟ್ ಜ್ಯೂಸ್ ಏನಾದ್ರು ಮಾಡಿಕೊಡ್ತೀನಿ. ಇಲ್ಲ ಅಂತ ಅಂದರೆ ಎಗ್ಗು ಆ ಥರ. ಲಿಪಿ ಬೀಳಿಸ್ಬಿಟ್ಟಿ ಅದನ್ನು. ಇವತ್ತು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗುತ್ತೆ ಅಂತ ಇಷ್ಟೊಂದು ಜ್ಯೂಸ್ ಬೇಡವಾ? ಸ್ವಲ್ಪ ಸರಿ ನೋಡಿ, ಚಲ್ಲು ಆಯ್ತು ಮಗಳೇ. ಹೆಲ್ದಿಯಾಗಿರೋವಂತಹ ಒಂದು ಸ್ನ್ಯಾಕ್ಸು. ಹಂಗಂತ ಹೇಳಿ ನಾನು ಲಿಪಿಗೇನು ಜಂಕ್ ಕೊಡೋದೇ ಇಲ್ಲ ಅಂತಲ್ಲ. ಚಾಕ್ಲೇಟು ತಿಂತಾಳೆ, ಬಿಸ್ಕೆಟು ತಿಂತಾಳೆ, ಎಲ್ಲದು ಜಂಕು ತಿಂತಾಳೆ. ಅದ್ರ ಜೊತೆಗೆ ಒಂದೊಂದು ದಿನ ಹೆಲ್ದಿಯಾಗೂ ಆ್ಯಡ್ ಮಾಡ್ತೀನಿ ಅಷ್ಟೇ. ಜ್ಯೂಸ್ ಎಲ್ಲ ಕುಡಿದು ಲಿಪಿ ಫುಲ್ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಆಗಿದ್ದಾಳೆ. ಆ್ಯಂಡ್ ಅವಳನ್ನ ನನ್ನ ತಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ತಮ್ಮ ಅಂತ ಅಂದರೆ ನಮ್ಮ ಚಿಕ್ಕಪ್ಪನ ಮಗ, ಕಝಿನ್ನು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಪೋಸ್ ಏನಾದರೂ ಇಷ್ಟ ಆಗಿದ್ದು ಕೊನೆ ತನಕ ಏನಾದರೂ ವಿಡಿಯೋನ ನೋಡಿದರೆ ದಯವಿಟ್ಟು ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿಗೆ ನನ್ನ ಒಂದು ಪುಟ್ಟ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.